ಚೆನ್ನಾಗಿದೆ ಅಂತ ಭಾವಿಸ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹೊಸದಾಗಿ ನನ್ನ ಚಾನಲ್ನ ಯಾರೆಲ್ಲ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮುಖ್ಯ. ನಿಮ್ಮ ಒಂದೊಂದು ಲೈಕು ಕಮೆಂಟ್ ಕೂಡ ನನಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋ ಬಂದು ನಮ್ಮದು ಕಿಚನ್ ಬಂದು ನಾನ್ ಮಾಡ್ಯುಲರ್ ಕಿಚನ್ ರೆಂಟೆಡ್ ಹೌಸು. ಕಿಚನ್ ಮೇಕರ್ ಮಾಡೋಣ ಅಂತಂದ್ಬಿಟ್ಟು ಆನ್ಲೈನಿಂದ ಕೆಲವೊಂದು ಪ್ರಾಡಕ್ಟ್ನ ತರಿಸಿದೆ. ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ನಾನು, ಯಾಕೆಂತಂದರೆ ನಾನು ಇದನ್ನೆಲ್ಲ ಒಂದೇ ಸರಿ ತರಿಸಿದ್ದಲ್ಲ, ಒಂದೊಂದು ಸರಿ ತರಿಸಿದ್ದು. ರಿಟರ್ನ್ ಪಾಲಿಸಿ ಇರುತ್ತಲ್ಲ, ಈ ಕೇಸಲ್ಲಿ ಡ್ಯಾಮೇಜ್ ಆಗಿದ್ರೆ ಅವಾಗಲೇ ಅನ್ಬಾಕ್ಸಿಂಗ್ ಮಾಡಿ ಚೆಕ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಸೊ ನಾನು ಯಾವ ರೀತಿ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಒಂದು ಐಡಿಯಾ ಬರ್ಬೋದು. ನಿಮ್ಮ ಕಿಚನ್ಗೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ, ನನ್ನ ಪುಟ್ಟ ಕಿಚನ್ಗೆ ನಾನು ಏನೇನೆಲ್ಲ ತಗೊಂಡಿದ್ದೀನಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮದು ರೋಡ್ ಸೈಡ್ ಮನೆ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಓಡಾಡ್ತಾನೆ ಇರುತ್ತೆ, ಸ್ವಲ್ಪ ನಾಯ್ಸ್ ಅಂತ ಅನ್ಬಿಟ್ಟು ಬೇಜಾರು ಮಾಡ್ಕೊಬಿಡಿ. ಇದನ್ನ ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದೆ. ಗ್ಲಾಸ್ ಜಾರ್ ಇದು 250 ml ಇದು. ಸುಮಾರು ನಾನು 300 rupees ಪೇ ಮಾಡ್ತಾ ಇದಕ್ಕೆ 6 ಜಾರ್ಸ್ಗೆ. ನಾನು ಪ್ರೈಸ್ ಎಲ್ಲ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನಗೆ ನೆನಪಿಲ್ಲ ಯಾವುದು, ನಾನು ಕೆಳಗಡೆ ಪ್ರೈಸ್ ಹಾಕಿರ್ತೀನಿ, ನೀವು ಅದನ್ನ ಚೆಕ್ ಮಾಡ್ಕೋಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಕ್ಯಾಪಿಟ ಕೊಟ್ಟಿದ್ದಾರೆ. ನೀವೀಗ ನೋಡ್ತಾ ಇರ್ಬೋದು ಗ್ಲಾಸ್ ಜಾರ್. ಇದು ಶೇಪ್ ಕೂಡ ತುಂಬಾ ಚೆನ್ನಾಗಿದೆ, ಒಂಥರ ಡಿಸೈನ್ ಚೆನ್ನಾಗಿದೆ. ಹಾಗೆ ಇದು ಕ್ಯಾಪ್ ಈ ಥರ ಕೊಟ್ಟಿದ್ದಾರೆ, ಗೋಲ್ಡನ್ ಕ್ಯಾಪ್. 250 ml ಆಗುತ್ತೆ ಇದು. ನಿಜವಾಗ್ಲೂ ತುಂಬಾ ಕ್ಯೂಟಾಗಿದೆ. ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನಾನು ಅದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ನನ್ನ ಮಕ್ಕಳ ಹತ್ರ ನಾನಿಂದ ಇಷ್ಟು ಸೇಫಾಗಿ ಇಟ್ಕೊಳ್ತೀನಿ ಅನ್ನೋದನ್ನ ನೋಡಬೇಕು. ಯಾಕೆಂತಂದರೆ ನನ್ನ ಮಗಳು ಸಖತ್ ತುಂಬಿ ಕಿಚನಲ್ಲಿ ಸ್ವಲ್ಪ ಸ್ಟೀಲ್ ಬಾಕ್ಸ್ ಎಲ್ಲ ಇಟ್ಟಿದ್ದೀನಲ್ಲ, ಆ ಬಾಕ್ಸ್ ಮೇಲೆ ಹಾಕಿಬಿಟ್ಟು ಕಿಚನ್ ಕೌಂಟರ್ ಟಾಪ್ ಮೇಲೆ ಹಾಕ್ಬಿಟ್ಟು ಏನೇನು ಇಟ್ಟಿದ್ದೀನಿ ಎಲ್ಲರೂ ಸರ್ಚ್ ಮಾಡ್ತಾಳೆ. ಒಂದೊಂದ್ಸರಿ ಅದರಲ್ಲಿ ಉಪ್ಪು ಸಕ್ಕರೆ ಎಲ್ಲ ತಿಂತಾಯಿರ್ತಾಳೆ. ಯಾಕೆಂದರೆ ನನಗೆ ದೊಡ್ಡದಾಗಿರೋದ್ರಿಂದ ಅವಳು ನೋಡ್ಕೋಬೇಕು, ಕೆಲಸನೂ ಮಾಡಬೇಕು. ಒಂದೊಂದ್ಸಲಿ ಕೆಲಸ ನೋಡ್ಬೇಕಾದ್ರೆ ಕಣ್ ತಪ್ಪಿ ಕೆಲವೊಂದು ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾಳೆ. ಅಷ್ಟು ಇದನ್ನ ಹುಷಾರಾಗಿರ್ಕೋಬೇಕು. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗಿದೆ. ಹಾಗೆ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ರು. ಈಗ ನಾನು ಈ ರೀತಿ ಪ್ಯಾಕ್ ಮಾಡ್ಕೊಂಡಿದ್ರು, ಯಾವುದು ಕೂಡ ಡ್ಯಾಮೇಜ್ ಆಗದಂಗೆ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ರು. ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಿಂದನೇ ತರಿಸಿದ್ದು. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಎಷ್ಟು ಕ್ಯೂಟಾಗಿದೆ ಜಾರ್ ನೋಡಿ. 100 ml ಜಾರ್ ಇದು, ಗ್ಲಾಸ್ ಜಾರು. ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಏರ್ಟೈಟ್ ಕಂಟೈನರ್. ಇದು ನೀಟಾಗಿ ಸೀಲ್ ಆಗುತ್ತೆ, ಮತ್ತು ಲೂಸಾಗಿ ಏನಿಲ್ಲ, ಬೀಳೋದೆಲ್ಲ ಆ ಥರ ಎಲ್ಲ ಏನಿಲ್ಲ, ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ತುಂಬಾ ಇಷ್ಟ ಆಯಿತು. ನೋಡೋಕೆ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ನಾನು ಆವಾಗಲೇ ಕೂಡ ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು. ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು, ನೀವು ನೋಡ್ತಾ ಇರ್ಬೋದು. ಕೆಲವೊಂದು ರಿವ್ಯೂಸ್ನ ಕೊಟ್ಟಿದ್ರು. ನಾವೀಗ ಪರ್ಚೇಸ್ ಮಾಡಿದಾಗ ಕೆಲವೊಂದು ಡ್ಯಾಮೇಜ್ ಆಗಿತ್ತು ಹಾಗೆ ಅಂತ. ನಾನು ಕೂಡ ಗ್ಲಾಸ್ ಕಂಟೈನರ್ಸ್ ಅಲ್ವಾ, ಸೊ ಯಾವ ರೀತಿ ಬರುತ್ತೋ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೆನ್ಷನ್ ಆಗಿದೆ. ಯಾಕೆಂತಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ರಿಟರ್ನ್ ಮಾಡಿ ಅದು ಮತ್ತೆ ವಾಪಸ್ ಬರೋದು, ಅದು ಥರ ನಮಗೆ ಬೇಜಾರು ಅಂತ ಅನಿಸುತ್ತೆ. ನಮಗೆ ಹೆಣ್ಮಕ್ಳಿಗೆ ಏನಂತಂದರೆ ಯಾವುದೇ ವಸ್ತು ಆಯಿತು ಮನೆಗೆ ಪಟ್ಟ ಅಂತ ತಂದುಬಿಡಬೇಕು, ತಂದಿದ್ದು ಮನೇಲಿ ಕರೆಕ್ಟಾಗಿರಬೇಕು, ಮತ್ತು ನಾವು ಅದನ್ನು ರಿಟರ್ನ್ ಮಾಡಿ ತರಿಸ್ಬೇಕು ಅಂದರೆ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. 6 ಜಾರ್ಸ್ ಬಂದಿದೆ. ಇದು ಬಂದುಬಿಟ್ಟು ಪ್ರೈಸು ಸುಮಾರು 298 ನಾನು ಪೇ ಮಾಡಿದೆ. ಅದನ್ನು ಕೂಡ ನಾನು ಸೈಡಲ್ಲಿ ಅಮೌಂಟ್ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ತೀನಿ. ಆಯಿಲ್ ಜಾರ್ಸ್ ಇದು 500 ml ಜಾರ್ಸ್ ಇದು.
ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ ನೋಡೋದಕ್ಕೆ, ಸ್ಟ್ರೆಂತ್ ಆಗಿದೆ. ಬಟ್ ನಾವು ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದು ಮುಖ್ಯ. ಅದು ಮಕ್ಕಳಿರೋ ಮನೇಲಿ ತುಂಬ ಸಲ ಯೋಚನೆ ಮಾಡಿ 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 ಅಂತ ತರಿಸಿ. ಯಾಕೆಂತಂದರೆ ನಮ್ಮಲ್ಲಿ ಒಂದು ಜಾರ್ ಇದೆ, ಬಟ್ ಅದು ಗ್ಲಾಸ್ ಅಲ್ಲ, ಒಂಥರ ಸ್ಟೀಲ್ದು. ಅದು ಮೇಲ್ಗಡೆ ಲಿಡ್ಡು ಹೊಡೆದೋಗಿತ್ತು. ಅದ್ರ ಮೇಲೆ ಚಿಕ್ಕ ಪ್ಲೇಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ. ಆಯಿಲ್ ಜಾರ್ ಬೇಕು ಅಂತ ಅನಿಸ್ತಾ ಇತ್ತು. ಸೊ ಇದು ತುಂಬಾ ಚೆನ್ನಾಗಂತ ಅನಿಸ್ತು. ಆಲ್ಮೋಸ್ಟ್ ಎಲ್ಲರ ಮನೇಲಿ ಈ ಥರ ಇಟ್ಕೊಂಡಿರ್ತಾರೆ ಯೂಟ್ಯೂಬರ್ಸ್ ಮನೇಲಿ. ಸೊ ನಾನು ಪರ್ಚೇಸ್ ಮಾಡೋಣ ಅಂತ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರೋದು 2 ಜಾರ್ಸ್ ಇದೆ. ಇದಕ್ಕೆ ನಾನು ಪೇ ಮಾಡಿದ ಅಮೌಂಟ್ ಬಂದು 298. ಹಾಗೆ ಕ್ಯಾಪ್ ಈ ಥರ ಕೊಡ್ತಾರೆ. ಕ್ಲೋಸ್ ಮಾಡಿ ಇಲ್ಲಿ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಎಲ್ಲ ಹಿಂದೆಗಡೆ ರೀತಿ ಅಂದರೆ ಆಯಿಲ್ ಕೂಡ ಕಡಿಮೆ ಬರುತ್ತೆ. ಆಯಿಲ್ನ ಕೂಡ ನಾವು ಕಡಿಮೆ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಮಾಡಿದ್ರು, ಡ್ಯಾಮೇಜ್ ಅದು ಏನಾಗಿಲ್ಲ. ನೀವು ನೋಡ್ತಾ ಇರ್ಬೋದು. ನಾನು ತಂದ ತಕ್ಷಣ ಒಂದ್ಸಲಿ ಇದನ್ನ ಕೆಳಗಡೆ ಅಂದರೆ ಹಿಂಗೆ ಇಟ್ಟಿದ್ದೆ, ಕೆಳಗಡೆ ಜಸ್ಟ್ ಬೀಳಿಸಿದೆ. ನಾನು ಹೊಡೆದೋಯ್ತು ಅಂತ ಅಂದ್ಕೊಂಡೆ, ಬಟ್ ಹೊಡೆದೇ ಹೋಗಿಲ್ಲ. ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಹಾಗೆ ಹೇಳೋದು ಮತ್ತೆ, ಇದು ಅದರಲ್ಲೇ ಕೊಟ್ಟಿದ್ದು, ಅದೇ ಆಯಿಲ್ ಹಾಕ್ತಿಲ್ಲ ಮೇಲೆ ಆ ಥರ. ಈ ಥರ ಇಟ್ಬಿಟ್ಟು ನಾವು ಆಯಿಲ್ನ ಈಸಿಯಾಗಿ ಹಾಕ್ಬೋದು. ಇಲ್ಲಾಂತಂದರೆ ಹಾಕ್ಬೇಕಂದ್ರೆ ಚೆಲ್ಲೋದು ಆ ಥರ ಎಲ್ಲ ಆಗುತ್ತೆ. ಯಾಕೆಂದರೆ ಕ್ಯಾಪ್ ಸ್ವಲ್ಪ ಚಿಕ್ಕದಾಗಿರುತ್ತಲ್ಲ ನೋಡಿ. ಆದ್ದರಿಂದ ಈಗ ನಾನು ಮೀಶೋಯಿಂದ ತರಿಸಿದ್ದೀನಿ ಅಂದ್ಕೊಳ್ಳಿ. ಇದನ್ನೇ ನಾನು ಫಸ್ಟ್ ಬಂದಿದೆ. ಇದೇ ಫಸ್ಟ್ ಬಂದಿದ್ದು ನನಗೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಈ ರೀತಿ ಇದೆ, 2 ಇದೆ, ಸಾಕಂತ ಅನಿಸ್ತು ನನಗೆ. ಕೆಲವೊಂದು 5 ಆ ಥರ ಎಲ್ಲ ಬರುತ್ತೆ, ಬಟ್ ಅದು ಚಿಕ್ಕದು ಸಾಕು, 2 ಅಂತ ಅನ್ನಿಸ್ತು. ಅದರಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು. ಎಂಜಾಯ್ ದ ಲಿಟಲ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ನನಗೆ ಇದು ತುಂಬ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಚಿಕ್ಕ ಪುಟ್ಟದಲ್ಲೇ ತುಂಬಾ ಖುಷಿನ ಹುಡುಕ್ತೀನಿ. ಡ್ರೀಮ್ ಇದು ಕೂಡ ನನಗೆ ಇಷ್ಟ ಆಯಿತು. ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ಇವೆರಡನ್ನೂ ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು ಬಂದು 160 ಏನೋ ಪೇ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಮಾಮ್ಸ್ ಕಿಚನ್ ಅಂತ ಅಂದ್ಬಿಟ್ಟು ಇದು ಹ್ಯಾಂಗಿಂಗ್ ಮಾಡೋದು ಕಿಚನ್ಗೆ ಚೆನ್ನಾಗಂತ ಅನ್ನಿಸ್ತು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇದು ಬಂದಿಲ್ಲ. ಅಂದರೆ ನಾನು ತುಂಬಾ ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು. ನಾನು ಇದಕ್ಕೆ ಪೇ ಮಾಡಿದ ಅಮೌಂಟ್ ಬಂದುಬಿಟ್ಟು 154 ರೂಪೀಸ್ ಪೇ ಮಾಡಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಂತ ಅನ್ನಿಸ್ತು, ಬಟ್ ಇದು ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು. ಅದಕ್ಕೆ ಕಂಪೇರ್ ಮಾಡಿದ್ರೆ ಅದನ್ನ ನಾನು ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ದೊಡ್ಡದಾಗಿ ಬಂತು, ಇದು ಚಿಕ್ಕದಾಗಿ ಬಂತು. ಇಲ್ಲಿ ಅಂತ ಅಂದ್ಬಿಟ್ಟು ಹೇಗಿದೆ, ಚೆನ್ನಾಗಿದೆ ಅಲ್ಲ. ಮಾಮ್ಸ್ ಕಿಚನ್ 24x7 ಓಪನ್ ಅಂತ ಅಂದ್ಬಿಟ್ಟು ಯಾವಾಗಲೂ ಅಮ್ಮನ ಕೆಲಸ ಮಾಡ್ತಾನೆ ಇರ್ತಾರೆ. ರಿಲೇಟೆಡ್ ಆಗಿ ಇದು ಚೆನ್ನಾಗಂತ ಅನಿಸ್ತು. ನನ್ನ ಮಗಳು ನೋಡಿ ಚಾಕ್ಲೇಟ್ ಕೊಡ್ತೀನಿ ಇದ್ರೊಳಗೆ ಹಾಕ್ತಿದ್ದೆ. ಬರೀ ಕಿತಾಪತಿ ಕೆಲಸ ನನ್ನ ಮಗಳು ಮಾಡಿ. ಇದು ಪ್ಲಾಸ್ಟಿಕ್ ಕಂಟೈನರ್, ಏರ್ ಟೈಟ್ ಕಂಟೈನರು, 500 ml ಜಾರ್ ಇದು. ನಾವೇನಾದರೂ ಬೇಳೆ ಅಥವಾ ಏನಾದರೂ ಐಟಮ್ ಹಾಕಿದ್ರು ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ಲ, ಸೊ ಹಾಗಾಗಿ ಈಸಿಯಾಗಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಇದೊಂಥರ ಟ್ರೆಂಡಿ ಅಂತಲೇ ಹೇಳ್ಬೋದು. ಈ ಬಾಕ್ಸಸ್ ಇವಾಗ ಎಲ್ಲರ ಮನೆಯಲ್ಲೂ ನೋಡ್ಬೋದು ಈ ಬಾಕ್ಸ್. ಹಾಗೆ ನಾನು ಕೂಡ ಇರಲಿ ಅಂತ ಅಂದ್ಬಿಟ್ಟು ತರಿಸಿದೆ. 6 ಜಾರ್ಸ್ ಇದೆ ಇದರಲ್ಲಿ, 500 ml. ಲಿಡ್ಡು ಅಷ್ಟೇ ತುಂಬಾ ಟೈಟಾಗಿದೆ, ಏರ್ ಟೈಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಪೇ ಮಾಡಿದ್ದು ಅಮೌಂಟ್ ಎಷ್ಟು ಅಂತ ನನಗೆ ಮರ್ತೋಗಿದೆ. ಸೊ ನಾನು ಅಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕವರಲ್ಲಿ ಬಾಕ್ಸ್ ಹಾಕ್ಬಿಟ್ಟು ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಆಲ್ಮೋಸ್ಟ್ ನಾನು ಎಲ್ಲ ಪ್ರಾಡಕ್ಟ್ನೂ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಕೆಲವೊಂದು ಅಂದರೆ 1-2-3 ಮತ್ತು ಮೀಶೋದಲ್ಲಿ ಮತ್ತು ಅಮೆಝಾನಲ್ಲಿ ತರಿಸಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್. ನಾನು ತರಿಸಿರೋ ಪ್ರಕಾರ, ಯಾಕೆಂದರೆ ನಾನು ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ನಾನು ಅವಾಗಲೇ ಇದ್ದಂಗೆ ಅವ್ರು ತಗೊಂಡು ಕೊಟ್ಟು ಕೇಸ್ ಪ್ರಾಡಕ್ಟ್ ನಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅಥವಾ ಡ್ಯಾಮೇಜ್ ಏನಾದರೂ ಆಗಿದ್ರೆ ನಾವೆಲ್ಲ ರಿಟರ್ನ್ ಮಾಡಿ ಅವ್ರು ಮತ್ತೆ ನಮಗೆ ತಂದು ಕೊಡೋಷ್ಟೊತ್ತಿಗೆ ನಮಗೆ ಬೇಕಾದಂಥ ಟೈಮ್ಗೆ ಅದು ಸಿಕ್ಕೋದಿಲ್ಲ ಕರೆಕ್ಟಾಗಿ. ಹಾಗಾಗಿ ನನಗೆ ಯಾವುದೇ ವಸ್ತು ಆಗಲಿ ಕಣ್ಣೆದ್ರಿಗೆ ನೋಡಿಬಿಟ್ಟು ನನಗೆ ಇಷ್ಟ ಆಗಿ
ನಾನು ತೊಗೊಬರಬೇಕು. ಹಾಗಾಗಿ ಆನ್ಲೈನಲ್ಲಿ ನಾನೇನು ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಬಟ್ ಈ ಸರಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ ಎಲ್ಲ ಐಟಮು ತುಂಬಾ ಚೆನ್ನಾಗಿತ್ತು. ನಾನು ಯಾವುದೂ ಕೂಡ ರಿಟರ್ನ್ ಮಾಡಿಲ್ಲ. ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಓಪನೇ ಮಾಡಿಲ್ಲ. ಇದು ಅಮೆಝಾನಿಂದ ತರಿಸಿದ್ದು. ಸ್ಟಿಕ್ಕರ್ ಬಾಕ್ಸ್ ಮೇಲೆ ಕಾಣಿಸ್ತಾರಲ್ಲ ಸ್ಟಿಕ್ಕರು, ಆ ಥರ ತರಿಸಿದ್ದೆ. ಇದೊಂದೇ ನಾನು ಅನ್ಬಾಕ್ಸಿಂಗ್ ಮಾಡದೇ ಇರೋದು ಅಂದರೆ ಇವಾಗ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್. ಈ ಥರ 3 ಶೀಟ್ ಇದೆ. ಇದು ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಕ್ವಾಲಿಟಿ ಸ್ಟಿಕ್ಕರು. ವಾಟರ್ ಪ್ರೂಫ್ ಅಂತ ಅಂದ್ಕೊಳ್ತೀನಿ. ಇದು ಚೆನ್ನಾಗಿದೆ. ಹಾಗೆ ಈಗ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ನಾನು ಪೇ ಮಾಡಿದ ಅಮೌಂಟ್ ಬಂದಿದ್ದಕ್ಕೆ 199 ಮಾಡಿದೆ. ಇದು ಈ ಥರ ವಾಲ್ ಗಂಟಿಸೋದು ಹ್ಯಾಂಗ್ ಮಾಡೋದಕ್ಕೆ. ಟೈಲ್ಸ್ ಆಗಿರೋದ್ರಿಂದ ಮೊಳೆ ಎಲ್ಲ ಹೊಡೆಯೋದಕ್ಕಾಗಲ್ಲ. ಸೊ ಇದು ಹ್ಯಾಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತರಿಸಿದೆ ಅಮೆಝಾನಿಂದ. 199 ಏನೋ ಪೇ ಮಾಡಿದೆ. ಇದಕ್ಕೂ ಕೂಡ ಸುಮಾರು 10 ಪೀಸಸ್ ಬಂದಿದೆ. ಎಕ್ಸ್ಟ್ರಾ ಎಲ್ಲ ಏನೂ ಕೊಟ್ಟಿಲ್ಲ, 10 ಮಾತ್ರ ಕೊಟ್ಟಿರೋದಷ್ಟೇ. ನೋಡೋಕ್ಕಿನ್ನೂ ಚೆನ್ನಾಗಿದೆ. ಬಟ್ ಅನ್ಸ್ದಾಗಲೇ ಗೊತ್ತಾಗೋದು ಇದು ನಿಲ್ಲುತ್ತಾ ಬೀಳುತ್ತಾ ಏನಾಗುತ್ತೆ ಅಂತ ಹೇಳ್ಬಿಟ್ಟು. 10 ಪೀಸ್ಗೆ ನಾನು ಪೇ ಮಾಡಿದ್ದು 199. ಇದು ಪಿಂಗಾಣಿ ಜಾರ್. ಈ ಜಾರ್ ಬಂದ್ಬಿಟ್ಟು ನನ್ನ ತಂಗಿ ನನಗೆ ಕೊಡಿಸಿದ್ದು. ಅವಳು ಮೈಸೂರಿಗೆ ಮೀಟಿಂಗ್ ಅಂತ ಹೋದಾಗ ತಗೊಂಡಿಲ್ಲ, ಅವಳಿಗೆ ಅಂತ ತೊಗೊಬಂದಿದ್ದು. ನಾನು ಇನ್ನೊಂದ್ಸಲಿ ಹೋದಾಗ ತೊಗೊಬರ್ತೀನಿ. ಇಲ್ಲ ನನಗೆ ಸಿಕ್ಕುತ್ತೆ ಆರಾಮಾಗಿ. ಸೊ ನಿಂಗೆ ಅಲ್ಲಿ ಸಿಕ್ಕಲ್ಲ, ತೊಗೊಂಡೋಗಿದ್ನ ಅಂತ ಹೇಳಿದ್ರು. ನನಗೆ ಸಿಕ್ಕುತ್ತೆ ಅಂದರೆ ಯಾವುದಾದ್ರೂ ಎಕ್ಸಿಬಿಷನಲ್ಲಿ ಹೋಗಬೇಕು. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ನನಗೆ ಇಲ್ಲಿ. ನಾನು ಅಲ್ಲಿಂದ ತೊಗೊಬಂದೆ. ಅವಳು ಕೊಟ್ಟು ಕಳಿಸಿದ್ದು. ಅವ್ರ ಅತ್ತೆ ಕೂಡ ತೊಗೊಂಡೋಗಂತ ಬಟ್ಟೆ ಎಲ್ಲ ಸುಟ್ಬಿಟ್ಟು ಕೊಟ್ಟಿದ್ರು. ಅನ್ಫಾರ್ಚುನೇಟ್ಲಿ ಬರಬೇಕಾದ್ರೆ ಇದೊಂದು ಲಿಡ್ ಮೇಲೆ ಇರೋದು ಮುರಿದೋಗ್ಬಿಟ್ಟಿದೆ. ಅದನ್ನ ಏನಾದರೂ ಗಮನ ಏನಾದರೂ ಹಾಕ್ಬಿಟ್ಟು ಅಂಟಿಸ್ಬೇಕು. ಅದು ನಿಲ್ಲುತ್ತಾ ಇಲ್ವಾ ಗೊತ್ತಿಲ್ಲ ಇನ್ನು. ಬಟ್ ಬಟ್ಟೆ ಎಲ್ಲ ಸುಟ್ಬಿಟ್ಟು ಕೊಟ್ಟರು. ಅವ್ರ ಅತ್ತೆ ಹೊಡೆದೋಗುತ್ತೆ, ಹುಷಾರಾಗಿ ಇಟ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಬಟ್ ಅದು ಹೆಂಗೆ ಹೊಡೆದೋಯ್ತು ಅಂತಲೇ ಗೊತ್ತಿಲ್ಲ. ಬಂದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು. ಸುಮಾರು ದಿನ ತೊಗೋಬೇಕು ಥರದ ಅಂತ ಅಂದ್ಕೊಂಡಿದ್ದೆ. ರೀಸನ್ ಏನಂತಂದರೆ ಉಪ್ಪನ್ನ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋದಂತೆ. ಸೊ ನನಗೆ ಯಾರೋ ಹೇಳಿದ್ರು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋದು ಅಂತ. ಹಾಗಾಗಿ ನಾನು ಗ್ಲಾಸ್ ಕಂಟೈನರ್ಸ್ನ ತರಿಸಿದೆ. 1 kg ಇಷ್ಟು ಅಂದರೆ 1 kg ಉಪ್ಪನ್ನ ತೊಗೊಂಡಿದ್ದಲ್ಲ ಫುಲ್ ಹಾಕೋತಾರೆ. 1 kgಗೆ ಆಗುವಂಥ ಗ್ಲಾಸ್ ಕಂಟೈನರ್ಸ್ನ ತರಿಸಿದೆ. ಅಂದರೆ ಇನ್ನೊಬ್ರು ಹೇಳಿದ್ರು ಗ್ಲಾಸಲ್ಲಿ ಉಪ್ಪನ್ನ ಹಾಕಲೇಬಾರ್ದು ಅಂತ ಹೇಳ್ಬಿಟ್ಟು. ಅದು ನೆಗೆಟಿವ್ ಎನರ್ಜಿನೆಲ್ಲ ತಗೊಳುತ್ತೆ. ಅದನ್ನ ನಾವು ಅಡುಗೆ ಉಪ್ಪನ್ನೆಲ್ಲ ಹಾಕಿದ್ರೆ ಮನೇಲಿರೋರಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಮತ್ತು ಮನಿ ಪ್ರಾಬ್ಲಮ್ ಆಗುತ್ತೆ, ಈ ಥರ ಎಲ್ಲ ಹೇಳಿದ್ರು. ಸೊ ಬೆಸ್ಟ್ ಅಂತಂದರೆ ಉಪ್ಪಿಗೆ ಪಿಂಗಾಣಿ ಜಾರ್ಸೇ ಬೆಸ್ಟು. ಹಳೆ ಕಾಲದಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ರು. ಸೊ ಅದನ್ನು ಇವಾಗ ಪಿಂಗಾಣಿ ಜಾರ್ಸನ್ನ ತರಿಸಿದ್ದೀನಿ. ಅದರಲ್ಲಿ ಒಂದು ದೊಡ್ಡೋಗ್ಬಿಟ್ಟಿದೆ, ಅದನ್ನು ಮಾಡ್ಬಿಟ್ಟು ಅಂಟಿಸ್ಬೇಕು. ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. 299 ಪೇ ಮಾಡಿದೆ. ಇದಕ್ಕೆ 3 ಪೀಸಸ್ ಬಂದಿದೆ. ಬಟ್ ನನಗೆ ಇದು ಬರ್ತಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಲೆಂತು ಅಷ್ಟಿಲ್ಲ. ಇದು ಬೇರೆ ಇದರಲ್ಲೆಲ್ಲ ಚೆನ್ನಾಗಿದೆ. ಬಟ್ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಬಟ್ ಇನ್ನೂ ನನಗೆ ಇಷ್ಟ ಆಗಿಲ್ಲ. ರಿಟರ್ನ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ, ರಿಟರ್ನ್ ಮಾಡಲಿಲ್ಲ. ಇದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಅಮೆಝಾನಲ್ಲಿ 299 ಪೇ ಮಾಡಿದೆ ಇದಕ್ಕೆ ಗ್ಲಾಸ್ ಮ್ಯಾಟ್ಗೆ. ಇದು ಬಂದ್ಬಿಟ್ಟು ನಾನು ಇಲ್ಲೇ ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿದ್ದು. ಈ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿ 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 ಬೇಜಾರಾಗ್ಬಿಟ್ಟು ಕೆಲವೊಂದು ರಿವ್ಯೂಸ್ನ ನೋಡಿದೆ. ಇದನ್ನ ಪರ್ಚೇಸ್ ಮಾಡಿದವರು ಲೀಫ್ ಎಲ್ಲ ಚಿಕ್ಕ ಚಿಕ್ಕದಾಗಿದೆ, ಚೆನ್ನಾಗಿಲ್ಲ, ಇದು ಲೀಫ್ ಥರನೇ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಹಾಕಿದ್ರು. ಲೋಕಲ್ ಶಾಪಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ. ಇದು 60 ರೂಪೀಸು. ಚೆನ್ನಾಗುತ್ತೆ ಅನ್ಸ್ತು, ಇಷ್ಟ ಆಯಿತು.
ಲಾಸ್ಟಿಗೆ ಬಂದಿದ್ದು ಯೆಲ್ಲೋ ಕಲರ್ದಿದ್ದು ಸ್ಟ್ರಿಪ್ಸ್ ಲೈಟು ತುಂಬಾ ಇಷ್ಟ ಆಯಿತು. ಲಾಸ್ಟಿಗೆ ಬಂದರೂ ಕೂಡ ತುಂಬಾ ನನಗೆ ಇಷ್ಟ ಆಯಿತು. ಏಕೆಂತಂದರೆ ಅದೇ ನಾನು ಇದಕ್ಕೆ ಕೊಟ್ಟಿದ್ದ ಅಮೌಂಟ್ ಬಂದು 454 ಅಮೌಂಟು 10 ಮೀಟರ್ಗೆ ಕಲರ್ LED ಸ್ಟ್ರಿಪ್ಸ್ ಲೈಟ್ಗೆ ನಾನು ಪೇ ಮಾಡಿದ ಅಮೌಂಟ್ ಬಂದ್ಬಿಟ್ಟು 454. ಇದನ್ನು ನಾನು ಫ್ಲಿಪ್ಕಾರ್ಟಿಂದಲೇ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಇದು ಲೈಟು. ನನಗೆ ಯಾವಾಗ ಕಿಚನ್ ಮೇಕೋವರ್ ಮಾಡ್ತೀನೋ ಅಂತ ಅನ್ನಿಸ್ತದೆ. ಬಟ್ ಕಿಚನ್ ಮೇಕೋವರ್ ಮಾಡೋದು ಅಷ್ಟು ಈಸಿ ಅಲ್ಲ, ಯಾಕೆಂದರೆ ಎಲ್ಲರೂ ತೆಗಿಬೇಕು ಮಾಡಬೇಕು. ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತೀನಿ. ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಲ್ಲ. ಹಬ್ಬ ಎಲ್ಲ ಮಾಡಬೇಕು, ಮಕ್ಕಳಿದ್ದಾರೆ, ಅವ್ರು ಇಟ್ಕೊಂಡು ಆಗಲ್ಲ. ಅದರಲ್ಲೂ ನನ್ನ ಮಗುಗೆ 3-4 ಡೇಸಿಂದ ರಜೆ ಇದೆ. ಹೇಳಿದ್ರೆ ನಮ್ಮ ಮಗಳು ಸ್ವಲ್ಪ ಆಟ ಜಾಸ್ತಿ, ಇಬ್ಬರು ಕಿತ್ತಾಡೋದು ಅದೆಲ್ಲ ಮಾಡ್ತಾರೆ. ಸೊ ನಾನು ಅಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಟೀಲ್ ಸ್ಟ್ಯಾಂಡು, ಆಯಿಲ್ ಕ್ಯಾನು ಮತ್ತು ಚಿಕ್ಕ ಚಿಕ್ಕ ಜಾರ್ಸ್ ಎಲ್ಲ ಇರ್ತಲ್ಲ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮದು ಕಿಚನ್ ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಸ್ಪೇಸ್ ಏನಿಲ್ಲ ನಮಗೆ ಬಾಕ್ಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಇದು ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನಿಸ್ತು. ನಾನು ಪರ್ಚೇಸ್ ಮಾಡಿದೆ. ತುಂಬಾ ಸ್ಟ್ರೆಂತ್ ಇದೆ, ಪರವಾಗಿಲ್ಲ. ಇದಕ್ಕೆ ನಾನು ಪೇ ಮಾಡಿದ ಅಮೌಂಟ್ ಬಂದ್ಬಿಟ್ಟು 605 ರೂಪೀಸ್, 605 ರೂಪಾಯಿ. ಕೂಡ ನಾನು ಫ್ಲಿಪ್ಕಾರ್ಟಿಂದಲೇ ಪರ್ಚೇಸ್ ಮಾಡಿದ್ದು. ತುಂಬಾ ಇಷ್ಟ ಆಯಿತು ನನಗೆ. ಸ್ಟ್ರೆಂತ್ ವೈಸು ತುಂಬ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ನಾನು ಬೇರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಅದು ಅಂದರೆ ಪ್ರೈಸ್ ಅದು ಸ್ವಲ್ಪ ಕಡಿಮೆ, 350 ಏನೋ ಪೇ ಮಾಡಿದ್ದೆ. ಬಟ್ ಅದು ತುಂಬ ಚಿಕ್ಕದಂತ ಅನಿಸ್ತು. ಇವಾಗೂ ಬರ್ತಾಯಿತ್ತು, ತುಂಬ ಚಿಕ್ಕದಂತ ಅನಿಸ್ತು. ಸ್ಟ್ರೆಂತ್ ಕೂಡ ಇರಲಿಲ್ಲ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿರ್ತಾರಲ್ಲ ಅದು ಕೂಡ ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು. ರಿಟರ್ನ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. 605 ರೂಪೀಸ್ ಪೇ ಮಾಡಿದೆ ನಾನು ಇದಕ್ಕೆ. ತುಂಬಾ ಚೆನ್ನಾಗಿದೆ, ಬರ್ತಾ ಅಂತ ಅನ್ನಿಸ್ತು. ನಾವು ನಿಮಗೆ ಶಾಪಲ್ಲೂ ಕೂಡ ಕೇಳೋಕ್ಕೆ ಹೋದರೆ 1000 ರೂಪೀಸ್ ಮೇಲೇ ಹೇಳ್ತಾರೆ. ಆನ್ಲೈನ್ ಶಾಪಿಂಗ್ ಬೆಸ್ಟ್ ಅಂತ ಅನ್ನಿಸ್ತು, ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಕೆಳಗಡೆ ಈ ಥರ ಬುಷಸ್ನು ಕೂಡ ಕೊಟ್ಟಿದ್ದಾರೆ ಆರೆಂಜ್ ಕಲರಲ್ಲಿ. ಇಲ್ಲಿ ನೋಡ್ತಾ ಇರೋದು ಆರೆಂಜ್ ಕಲರಲ್ಲಿ ಬುಷಸ್ ಕೂಡ ಕೊಟ್ಟಿದ್ದಾರೆ. ಅದರಿಂದ ಇದು ಸ್ಟ್ಯಾಂಡ್ ಪ್ರಾಪರಾಗಿ ನಿಂತ್ಕೊಳ್ಳುತ್ತೆ. ಇದು ಕೂಡ ನಾನು ಫ್ಲಿಪ್ಕಾರ್ಟಿಂದಲೇ ಪರ್ಚೇಸ್ ಮಾಡಿದ್ದು. 250 ರೂಪೀಸ್ ಅಮೌಂಟ್ ಏನೋ ಪೇ ಮಾಡಿದೆ ಇದಕ್ಕೆ. ತರಕಾರಿ ಹೆಚ್ಚಕ್ಕೆ ಮಣೆ ಅಂದರೆ ರೌಂಡ್ ಶೇಪಲ್ಲಿ ಇತ್ತು ನಮ್ಮ ಮನೇಲಿ. ಅದನ್ನ ಏನು ಮಾಡಿದ್ರು ಅಂದರೆ ನನ್ನ ಹಸ್ಬೆಂಡು ಹಳೆ ಮನೇಲಿ ತಂದೂರಿ ಚಿಕನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಇಡ್ಲಿ ಬರುತ್ತಲ್ಲ, ಇಡ್ಲಲ್ಲಿ ಬೇಯಿಸ್ತಾರಲ್ಲ, ಸೊ ಮಾಡಬೇಕು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ರು. ಟೈಲ್ಸು ಬಿಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಮಣ್ಣೆನ ತೊಗೊಂಡೋಗಿ ಅದರಲ್ಲಿ ಇಟ್ಟಿದ್ದಾರೆ. ಅದು ಏನಾಯಿತು, ಮಧ್ಯದಲ್ಲಿ ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ. ವಿಡಿಯೋ ಮಾಡಬೇಕಾರೆಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದನ್ನ ನಾನು ಪರ್ಚೇಸ್ ಮಾಡಿದೆ. ಇದು ಸ್ವಲ್ಪ ಸೈಜ್ ಚಿಕ್ಕದಂತ ಅನಿಸ್ತು ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ ಅಂತ. ಇಷ್ಟ ಆಯಿತು, ಬಟ್ ಇನ್ನು ಸ್ವಲ್ಪ ಸೈಜ್ ದೊಡ್ಡದಾಗಿ ಬಂದಿದೆ, ಚೆನ್ನಾಗಿರ್ತಾಯಿತ್ತು. ಇಲ್ಲಿ ಸ್ಟೀಲ್ದು ಹ್ಯಾಂಗ್ ಮಾಡೋದಕ್ಕೂ ಕೂಡ ಕೊಟ್ಟಿದ್ದಾರೆ. ಈ ಥರದ್ದು ತೊಗೋಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ. ಸೊ ಫೈನಲಿ ಇವಾಗ ನಾನು ಪರ್ಚೇಸ್ ಮಾಡಿದೆ. ಆವಾಗ ಪ್ಲಾಸ್ಟಿಕ್ ಕಂಟೈನರ್ಸ್ ತೋರಿಸಿದ್ನಲ್ಲ, ಅದೇ ಥರ ಇದು ಸೇಮ್. ಇದು 1000 ಲೀಟರ್, 1100 ಲೀಟರ್ ಅಂತ ಅಂದ್ಕೊಳ್ತೀನಿ. ಇದು ಈ ಥರ ಪ್ಯಾಕಿಂಗಲ್ಲಿ ಬಂದಿತ್ತು. ಕವರಲ್ಲಿ ಹಾಕ್ಬಿಟ್ಟು ಒಳಗಡೆ ಚೆನ್ನಾಗಿದೆ. ಬಾಕ್ಸಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಪ್ಯಾಕಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ A-type ಕಂಟೈನರ್. ನೀವು ಸ್ವಲ್ಪ ಲೂಸ್ ಅಂತ ಅನಿಸ್ತೈತೆ ಅಷ್ಟೇ. A-type ಆಗಲ್ಲ, ಇದು ಸ್ವಲ್ಪ ಲೂಸ್ ಅಂತ ಅನಿಸ್ತಾ ಇದೆ. ಓಕೆ, ಈ ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಒಂದು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ನಾವು ಕಾಳುಗಳನ್ನೆಲ್ಲ ಹಾಕಿದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸ್ಟೀಲ್ ಬಾಕ್ಸಲ್ಲಿ ಅಂತಂದರೆ ಹುಡುಕ್ಬೇಕು, ಬಾಕ್ಸ್ಗಳನ್ನೆಲ್ಲ ಓಪನ್ ಮಾಡಿ ಯಾವುದರಲ್ಲಿ ಯಾವ ಬೇರೆ ಇಟ್ಟಿದ್ದೀವಿ ಏನಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇದು ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಜಾಸ್ತಿ ತರಿಸ್ಕೊಂಡಿಲ್ಲ, 6 ಬಾಕ್ಸಸ್ನ ತರಿಸ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಸ್ಟೀಲ್ ಬಾಕ್ಸಸ್ ಇದೆ. ಸೊ ಎಲ್ಲನೂ ಸುಮ್ಮನೆ ಏನಕ್ಕೆ ದುಡ್ಡು ಕೊಟ್ಟು ಎಲ್ಲ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಹಾರ್ಡ್ ಬಾಕ್ಸ್ನ ಮಾತ್ರ ತರಿಸಿದ್ದೆ. ಇದಕ್ಕೆ ನಾನು ಪೇ ಮಾಡಿದ ಅಮೌಂಟ್ ಬಂದ್ಬಿಟ್ಟು 500 ರೂಪೀಸು. ಇದು ಕೂಡ ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು. 6 ಬಾಕ್ಸಸ್ ಪರ್ಚೇಸ್ ಮಾಡಿದ್ದು. ಫೈನಲಿ ಬಟ್ ನಾಟ್ ದ ಲೀಸ್ಟ್ ಅಂತ ಅಂದ್ಬಿಟ್ಟು ಇದು
ಇದಂತೂ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ನಮ್ಮ ಕಿಚನಲ್ಲಿ ಬಾಕ್ಸಸ್ನ ಕೂಡ ಇಟ್ಕೊಳ್ಳೋದಕ್ಕೆ ಏನೂ ಇಲ್ಲ, ಶೆಲ್ಫೆಲ್ಲ ಏನು, ಇದು ತುಂಬಾ ಯೂಸ್ ಆಗುತ್ತೆ ನಮಗೆ ಅಂತ ಅಂದ್ಕೊಂಡು ತರಿಸಿದ್ದೀನಿ. ಮೀಶೋಯಿಂದ ಪರ್ಚೇಸ್ ಮಾಡಿದ್ದು ನಾನು ಇದಕ್ಕೆ ನಾನು ಪೇ ಮಾಡಿದ ಅಮೌಂಟ್ ಬಂದುಬಿಟ್ಟು 650. ತುಂಬಾ ಚೆನ್ನಾಗಿದೆ. ಇದು ವುಡ್ಡಿದು ಬ್ರೌನ್ ಕಲರಲ್ಲಿದೆ, ಹಾಗೆ ಸ್ಟ್ರೆಂತ್ ಕೂಡ ಇದೆ. ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಬಟ್ ಸ್ಪೇಸ್ ಅಷ್ಟೊಂದಿಲ್ಲ, ಚಿಕ್ಕದಾಗಿದೆ, ಒಂದೊಂದು ಬಾಕ್ಸ್ ಇರ್ಬೋದು ಅಷ್ಟೇ ಇಲ್ಲಿ. ಬಟ್ ಏನೂ ಇಲ್ಲಿರೋರಿಗೆ ಏನೋ ಒಂದು ಸಿಕ್ಕಿದ್ರೆ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಇದ್ರ ಮೇಲೆಲ್ಲ ಬಾಕ್ಸ್ಗಳು ಇಟ್ಕೊಂಡ್ರೆ ಕಿಚನ್ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಸ್ವಲ್ಪ ಮೆಸ್ಸಿ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈ ಥರದ್ದು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಆನ್ಲೈನಲ್ಲಿ ನೋಡಿದೆ, ಸುಮಾರು ಸಲ ಆರ್ಡರ್ ಮಾಡೋದು ಕ್ಯಾನ್ಸಲ್ ಮಾಡೋದು ಈ ಥರ ಮಾಡ್ತಾಯಿದ್ದೆ, ಯಾಕೆಂದರೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದೆ, ಎಲ್ಲರೂ ಒಳ್ಳೆ ರಿವ್ಯೂನೇ ಕೊಟ್ಟಿದ್ರು ಇಲ್ಲಿ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದೆ. ನಾನು ಅದನ್ನ ಅನ್ಬಾಕ್ಸಿಂಗ್ ಮಾಡಿದ್ದು ಕೂಡ ನಾನು ವೀಡಿಯೋನ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು ಯಾವ ರೀತಿ ಅವರು ಕಳಿಸಿದ್ರು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು. ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಇದೆಲ್ಲ ಸಪ್ರೇಟಾಗಿ ಬಂದಿತ್ತು. ಇದನ್ನ ಕೂಡ ನನ್ನ ಹಸ್ಬೆಂಡೇ ಎಲ್ಲ ಜೋಡಿಸ್ಬಿಟ್ಟು ಸ್ಕ್ರೂ ಎಲ್ಲ ಕೊಟ್ಟಿದ್ರು. ಆ ಸ್ಕ್ರೂ ಎಲ್ಲ ಹಾಕ್ಬಿಟ್ಟು ಜಾಯಿನ್ ಮಾಡಿದ್ದಾರೆ. ತುಂಬಾ ಯೂಸ್ಫುಲ್ ಆಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ಇಷ್ಟು ನಾನು ಕಿಚನ್ಗೆ ತೊಗೊಂಡಿರೋ ಪ್ರಾಡಕ್ಟ್ಸು. ಆದಷ್ಟು ಬೇಗ ಕಿಚನ್ ಮೇಕರ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಹಾಗೆ ನಾನು ತೊಗೊಂಡಿರೋ ಪ್ರಾಡಕ್ಟ್ ಏನಾದರೂ ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೆಕ್ಸ್ಟು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಬ್ಲಾಗ್. ಅಲ್ಲಿವರೆಗೂ ಧನ್ಯವಾದಗಳು.